very easiest question idu. Yeah, the sum of first question careful agodi. The sum of ages of 5 children born at the interval of 3 years each is 50 years. Find out the age of the youngest children. The sum of ages of 5 children ಅಂತ ತಗೊಂಡಿದ್ದಾನೆ. ನಾವು ಅದನ್ನ ಈಗ ತಗೊಳ್ಳೋಣ. x plus 1, x plus 2, x plus 3, x plus 4, 5 ಅಲ್ವಾ, x plus 4 ತಗೊಳ್ಳೋಣ ಆಯ್ತಾ. ಟೋಟಲ್ ಏಜ್ ಕೊಟ್ಟಿದ್ದಾನೆ ಎಷ್ಟು, 50 ಇಯರ್ಸ್ ಅಂತ ಕೊಟ್ಟಿದ್ದಾನೆ. ಆವರೇಜ್ ನೋಡೋಣ, 50 ಇಯರ್ಸ್ ಟೋಟಲ್ ಕೊಟ್ಟಿದ್ದಾನೆ. ಎಷ್ಟು ಜನ ಇದ್ದಾರೆ, ಟೋಟಲ್ 5 ಇದ್ದಾರೆ. ಆವರೇಜ್ ಎಷ್ಟು ಬಂತು, ಆವರೇಜ್ ನಿಮಗೆ ಎಷ್ಟು ಬರುತ್ತೆ, 10 ಬರುತ್ತೆ. ಆವರೇಜ್ ಎಷ್ಟಾಯ್ತು, 10. ಆವರೇಜ್ ಈಕ್ವಲ್ ಟು 10. ಯಾ, ಇದು ನೀವು ನೋಡಿದಾಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ. ಆವರೇಜ್ 10 ಅಂದ್ರೆ ಮಿಡಲ್ 1, ಆವರೇಜ್ 10 ಅಂದ್ರೆ ಮಿಡಲ್ 1. ಸಾರಿ ವೇಟ್, ಇಲ್ಲವನು wait a minute, we are taking continuously but they are given interval of 3 years ಅಂತ ಕೊಟ್ಬಿಟ್ಟಿದ್ದಾನೆ. interval of 3 ಅಂದ್ರೆ ಫಸ್ಟ್ ಟು x ಆದ್ರೆ ಅವನ್ ನೆಕ್ಸ್ಟ್ x plus 3, ಅವನ್ ನೆಕ್ಸ್ಟ್ x plus 6, x plus 9 and x plus 12. ಯಾ, ಅದನ್ನ ಗಮನಿಸಬೇಕಿತ್ತು. ಸಾರಿ, ಇಂಟರ್ವಲ್ ಆಫ್ 3 ಇಯರ್ಸ್ ಅಂತ ಕೊಟ್ಟಿದ್ದಾನೆ. ಇಂಟರ್ವಲ್ ಆಫ್ 3 ಟೋಟಲ್ ಅವ್ರದಷ್ಟ್ರದ್ದು ಏನು ಕೊಟ್ಟಿದ್ದಾನೆ ಅದನ್ನ ಯೂಸ್ ಮಾಡ್ಕೊಂಡು ಆವರೇಜ್. ಟೋಟಲ್ ಅವರಷ್ಟು ಜನದ್ದು ಏಜ್ 50 ಕೊಟ್ಟಿದ್ದಾನೆ. 5 ಮೆಂಬರ್ಸ್ ಇದ್ದಾರೆ. ಆವರೇಜ್ ಏಜ್ ಏನಾಗುತ್ತೆ ಇಲ್ಲಿ, 10 ಇಯರ್ಸ್ ಆಗುತ್ತೆ. ಆವರೇಜ್ ಏಜ್ ಏನಾಯ್ತು, 10 ಇಯರ್ಸ್ ಆಯ್ತು. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ. ಡಿಫರೆನ್ಸ್ ಎಲ್ಲ 3 ಬರುತ್ತೆ. ಯು ಶುಡ್ ಚೆಕ್ ದಟ್ ಒನ್. ಆಗ ಇದಕ್ಕೆ ಆವರೇಜ್ ಅಂದ್ರೆ ಏನ್ ಬರುತ್ತೆ, ಮಿಡಲ್ 1 ಇಸ್ ದ ಆವರೇಜ್. ಮಿಡಲ್ 1 ಆವರೇಜ್ ಅಂದ್ರೆ ಏನಾಯ್ತು, x plus 6 equal to 10 ಆಯ್ತು. ಆಗ x ಎಷ್ಟಾಯ್ತು, 4 ಆಯ್ತು. ಅವ್ರು ಯಾರದ್ದು ವ್ಯಾಲ್ಯೂ ಕೇಳಿದ್ದಾರೆ, ಫೈಂಡ್ ಔಟ್ ದ ಏಜ್ ಆಫ್ ದ ಯಂಗೆಸ್ಟ್ ಚಿಲ್ಡ್ರನ್. ಯಂಗೆಸ್ಟ್ ಚಿಲ್ಡ್ರನ್ ಯಾರಿಲ್ಲಿ, ಎಕ್ಸ್ ವ್ಯಾಲ್ಯೂ ಏನು, 4 ಇಯರ್ಸ್. ಆನ್ಸರ್ ಏನಾಯ್ತು, 4 ಇಯರ್ಸ್. ಓಕೆ, ಅವನೇನು ಹೇಳಿದ್ರೆ ಇನ್ನೊಂದ್ಸಲ ಹೇಳ್ತೀನಿ. ದ ಸಮ್ ಆಫ್ ಏಜಸ್ ಆಫ್ 5 ಚಿಲ್ಡ್ರನ್ಸ್ ಬಾರ್ನ್ ಅಟ್ ದ ಇಂಟರ್ವಲ್ ಆಫ್ 3 ಇಯರ್ಸ್. ಒಬ್ಬೊಬ್ರಿಗೂ 3 ಇಯರ್ಸ್ ಗ್ಯಾಪ್. ಫಸ್ಟ್ ನ x ತಗೊಳ್ಳಿ, ಅದಾದ್ಮೇಲೆ 3 ಇಯರ್ಸ್ ಅಂದ್ರೆ x plus 3, x plus 6, x plus 9, x plus 12. ಟೋಟಲ್ ಏಜ್ ಕೊಟ್ಟಿದ್ದಾನೆ. ಟೋಟಲ್ ಏಜ್ ಇಸ್ 50. ಇದು ಆಕ್ಚುಲಿ ಟೋಟಲ್ is 50 ಇಯರ್ಸ್ ಆಗುತ್ತೆ. 50 ಇಯರ್ಸ್ ಗೆ 5 ಮೆಂಬರ್ಸ್ ಅಂದ್ರೆ ಆವರೇಜ್ ಏನಾಯ್ತು, 10 ಇಯರ್ಸ್ ಆಯ್ತು. ಮಿಡಲ್ 1 ಇದಕ್ಕೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ. ಮಿಡಲ್ 1 ಇಸ್ ದ ಆವರೇಜ್ ಆಗುತ್ತೆ. x plus 6 equal to ಆವರೇಜ್ ಏನ್ ಬಂದಿದೆ ಅದನ್ನ ತಗೊಳ್ಳಿ, x ವ್ಯಾಲ್ಯೂ 4 ಬರುತ್ತೆ. ದೇ ಆರ್ ಆಸ್ಕಿಂಗ್ ಫೈಂಡ್ ಔಟ್ ದ ಏಜ್ ಆಫ್ ದ ಯಂಗೆಸ್ಟ್ ಚಿಲ್ಡ್ರನ್. ಹೂ ಇಸ್ ಯಂಗೆಸ್ಟ್ ಹಿಯರ್, x is the youngest. then x ವ್ಯಾಲ್ಯೂ ಏನಾಗುತ್ತೆ, 4 years. this is the answer. okay, ಅರ್ಥ ಆಗಿದೆ ಅನ್ಕೊಳ್ತೀನಿ. yeah, shall I go next one? yeah, next one. yeah, fifth question ನೋಡೋಣ. ಈಗ ಫಸ್ಟ್ ಕ್ವೆಶ್ಚನ್ ನೋಡೋಣ ಏನು ಕೊಟ್ಟಿದ್ದಾನೆ ಅಂತ. ಸುನಿತಾಸ್ ಏಜ್ ಇಸ್ 1/6 ಆಫ್ ಹರ್ ಫಾದರ್ ಏಜ್. ಸುನಿತಾ ಏಜ್ ಏನಿದೆ ಅದು 1/6 ಆಫ್ ಹರ್ ಫಾದರ್ ಏಜ್. ಫಾದರ್ ಏಜ್ ನಮಗೆ ಕೊಟ್ಟಿಲ್ಲ. ಫಾದರ್ ಏಜ್ ಇರೋ ಏಜ್ ಅಲ್ಲಿ 1/6 ಅಷ್ಟು ಸುನಿತಾ ಏಜ್ ಇದೆ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್, our father's age will be twice of Varun's age. father age ಯಾವುದಕ್ಕೆ ಲಿಂಕ್ ಆಗಿದೆ, ವರುಣ್ ಏಜ್ ಗೆ ಲಿಂಕ್ ಆಗಿದೆ. ಯಾವಾಗ, ಏಜ್ ಆಫ್ಟರ್ 10 ಇಯರ್ಸ್. ಆಫ್ಟರ್ 10 ಇಯರ್ಸ್ ವರುಣ್ ಏಜ್ ಏನಿರುತ್ತೆ ಅದ್ರದ್ದು ಟ್ವೈಸ್ ಅಷ್ಟು ಫಾದರ್ ಏಜ್ ಇದೆ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್, ಇಫ್ ವರುಣ್ಸ್ 8th ಬರ್ಡೇ ವಾಸ್ ಸೆಲೆಬ್ರೇಟೆಡ್ 2 years ago. ವರುಣ್ದು 8th ಇಯರ್ ಬರ್ಡೇನ ನಾವು 2 years ago ಸೆಲೆಬ್ರೇಟ್ ಮಾಡಿದೀವಿ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಪ್ರೆಸೆಂಟ್ ಏಜ್ ಏನಾಯ್ತು ವರುಣ್ದು, 2 years ago ನಾವು 8th ಬರ್ಡೇ ಅಂದ್ರೆ ಈಗ 10 ಇಯರ್ಸ್ ಅವನಿಗೆ, ವರುಣ್ಗೆ 10 ಇಯರ್ಸ್. ದೆನ್ ವಾಟ್ ಈಸ್ ದ ಸುನಿತಾಸ್ ಪ್ರೆಸೆಂಟ್ ಏಜ್. ಪ್ರೆಸೆಂಟ್ ಏಜ್ ಅನ್ನ ಕೇಳಿದ್ದಾರೆ. ಯಾ, ಈಗ ಏನೇನು ಕೊಟ್ಟಿದ್ದಾರೆ ಅವರು ಬರೆಯೋಣ. ನಮಗೆ ಸುನಿತಾ ಏಜ್ ಬೇಕು, ಇದು ಲಿಂಕ್ ಆಗಿರೋದು ಫಾದರ್ ಏಜ್ಗೆ, ಇದು ಲಿಂಕ್ ಆಗಿರೋದು ವರುಣ್ ಏಜ್ಗೆ. ನಮಗೆ ಗೊತ್ತಾಗಿದೆ ವರುಣ್ದು ಪ್ರೆಸೆಂಟ್ ಏಜ್ ಏನಾಯ್ತು, 10 ಇಯರ್ಸ್. ವರುಣ್ದು ಪ್ರೆಸೆಂಟ್ ಏಜ್ ಇದು ಪ್ರೆಸೆಂಟ್ ಏಜ್ ಆಯ್ತಾ. ಈಗ ವರುಣ್ ಏಜ್ ಇಟ್ಕೊಂಡು ಅವ್ರ ಫಾದರ್ ಏಜ್ ನೋಡೋಣ. ಅವ್ರ ಫಾದರ್ ಏಜ್ ಏನ್ ಕೊಟ್ಟಿದ್ದಾನೆ, ಅವ್ರ ಫಾದರ್ ಏಜ್ ವಿಲ್ ಬಿ ಟ್ವೈಸ್ ಆಫ್ ವರುಣ್ಸ್ ಏಜ್ ಆಫ್ಟರ್ 10 ಇಯರ್ಸ್. 10 ವರ್ಷ ಆದ್ಮೇಲೆ. ಈಗ ಪ್ರೆಸೆಂಟ್ ಇವ್ನ್ 10 ವರ್ಷ ಇದೆ ಅಂದ್ರೆ ಆಫ್ಟರ್ 10 ಇಯರ್ಸ್ ಅಂದ್ರೆ ವರುಣ್ ಏಜ್ ಏನಾಯ್ತು, 20 ಇಯರ್ಸ್. 20 ಇಯರ್ಸ್. ಹಾಗಾದ್ರೆ ಅವರ ಫಾದರ್ ಏಜ್ ಏನಾಯ್ತು, 40 ಇಯರ್ಸ್. ಟ್ವೈಸ್ ಅಂತ ಹೇಳಿದ್ದಾರೆ. ವರುಣ್ದು 10 ಇಯರ್ಸ್ ಆದ್ಮೇಲೆ ಏನಿರುತ್ತೆ ಆ ಏಜ್ ಗಿಂತ ಟ್ವೈಸ್ ಅಂತಿದ್ದಾರೆ. ಅಂದ್ರೆ ಏನಾಗುತ್ತೆ, ಫಾದರ್ ಏಜು 40 ಇಯರ್ಸ್ ಆಗುತ್ತೆ. ಬಟ್ ಅವ್ರಿಗೆ ನೆಕ್ಸ್ಟ್ ಏನ್ ಕೇಳಿದ್ದಾರೆ, ದೆನ್
ವಾಟ್ ಈಸ್ ಸುನೀತಾಸ್ ಪ್ರೆಸೆಂಟ್ ಏಜ್, ಸುನೀತಾದು ಪ್ರೆಸೆಂಟ್ ಏಜ್ ಏನಿದೆ ಅಂತ ಕೇಳಿದೆ. ಸುನೀತಾ ಪ್ರೆಸೆಂಟ್ ಏಜ್ ಅಂದ್ರೆ ಇಲ್ಲಿ ಫಾದರ್ ಏಜ್ ಜೊತೆ ಕಂಪೇರ್ ಮಾಡೋದಕ್ಕೆ ಇದು 10 ಇಯರ್ಸ್ ಆದ್ಮೇಲೆ ಏನ್ ಏಜ್ ಇದೆ ಅದು. ಹಾಗಾದ್ರೆ ಫಾದರ್ದು ಪ್ರೆಸೆಂಟ್ ಏಜ್ ಏನಾಯ್ತು, ಫಾದರ್ದು ಪ್ರೆಸೆಂಟ್ ಏಜ್ 30 ಇಯರ್ಸ್, -10 ಮಾಡಿ 10 ಇಯರ್ಸ್ನ ಇದ್ರಲ್ಲಿ ತೆಗೆದಾಕಿದ್ರೆ ಫಾದರ್ ಏಜ್ ಏನಾಯ್ತು 30 ಇಯರ್ಸ್. ಈ 30 ಇಯರ್ಸ್ ಅಲ್ಲಿ 1/6 ಅಷ್ಟು ಸುನೀತಾ ಏಜ್ ಇದೆ ಅಂತ ಕೊಟ್ಟಿದ್ದಾನೆ. ದೇ ಆರ್ ಓನ್ಲಿ ಗಿವನ್ ಸುನೀತಾಸ್ ಏಜ್ ಈಸ್ 1/6 ಆಫ್ ಅವರ್ ಫಾದರ್ ಏಜ್. ಇಲ್ಲಿ 30 ಇಯರ್ಸ್ ಇದೆ ಅಂದ್ರೆ 1/6 ಇಂಟು 30 ಎಷ್ಟು ಬರುತ್ತೆ, 6 5 30 ಏನಾಗುತ್ತೆ. ಹಾಗಾದ್ರೆ ಸುನೀತಾ ಏಜು 5 ಇಯರ್ಸ್. ದಿಸ್ ಇಸ್ ದ ಆನ್ಸರ್. 5 ಇಯರ್ಸ್ ಇಸ್ ದ ಆನ್ಸರ್. ಅರ್ಥ ಆಗಿದೆ ಅನ್ಕೊಡ್ತೀನಿ. ಯಾ ನೆಕ್ಸ್ಟ್ ಒನ್. ಯಾ ಇದು ನಿಮಗೆ ಹೋಮ್ವರ್ಕ್, ನೀವೇ ಮಾಡ್ಬೇಕು. ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೇಗೆ ಮಾಡ್ಬೇಕಂತ. ಅದೇ ತರ ಈ ಟೆಕ್ನಿಕ್ಸ್ ನ ಯೂಸ್ ಮಾಡಿ ನೀವು ಆನ್ಸರ್ ಇರಬೇಕು. ಕಮೆಂಟ್ ಬಾಕ್ಸ್ ಅಲ್ಲಿ ಏನು ಆನ್ಸರ್ ಬಂದಿದೆ ಅದನ್ನ ಹಾಕಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಅದಕ್ಕೆ ಆದಷ್ಟು ಆನ್ಸರ್ ಮಾಡೋದಕ್ಕೆ ನೋಡ್ತೀನಿ. ಯಾ ಅರ್ಥ ಆಗಲಿಲ್ಲ ಅಂದರೆ ಪಾಸ್ ಮಾಡಿ ವಿಡಿಯೋನ ನಿಧಾನಕ್ಕೆ ಇನ್ನೊಂದ್ಸಲ ನೋಡಿ. ಏನೇ ಡೌಟ್ ಇದ್ರೂ ನಾನು ಇನ್ನೊಂದ್ಸಲ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಅದನ್ನು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಆದಷ್ಟು ಟ್ರೈ ಮಾಡಿ. ಎಲ್ಲ ಈ ಏಜಸ್ ಪ್ರಾಬ್ಲಮ್ಸ್ ಏನು ಎಲ್ಲ ಎಕ್ಸಾಮ್ಸ್ಗೂ ವೆರಿ ಇಂಪಾರ್ಟೆಂಟು ಇದಾಗಿದೆ, ಟಾಪಿಕ್ ಆಗಿದೆ. ಸೊ ನಿಧಾನಕ್ಕೆ ನೋಡಿಬಿಟ್ಟು ಕಲ್ತ್ಕೊಳ್ಳಿ. ಓಕೆ, ಯಾ ಥ್ಯಾಂಕ್ ಯು.